ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನದ್ಗೆ ಒಂಥರ ಕೇಳ್ತಿದ್ದೀರಾ? ಇಷ್ಟೊತ್ತು ಕೇಳಿದ್ದೀನಿ ಮತ್ತೆ ಯಾಕೆ ಹೇಳು ಅಂತ ಹೇಳ್ತಿದ್ದೀರಾ? ಹಾಗಲ್ಲಪ್ಪ ಸುಶಾಂತ, ಸತ್ಯನ ಎಷ್ಟೆಲ್ಲ ಹೇಳಿದ್ರು ಸತ್ಯ ತರನೇ ಇರ್ಬೇಕಲ್ವಾ? ಸುಳ್ಳುನ ಆ ರೀತಿ ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಇನ್ನೊಂದ್ಸಲ ಹೇಳು, ತಪ್ಪೇನಿದೆ? ಹೇಳು ಮಂತ್ರ. ಏನಕ್ಕೆ ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಏ ಸಾಧನಾ, ನೀನ್ ಯಾಕೆ ಈ ವಿಷಯನ ಅಷ್ಟು ದೊಡ್ಡದ್ ಮಾಡ್ತಿದ್ಯಾ? ಅಲ್ಲ, ಡಾಕ್ಟರ್ ಶ್ವೇತಾ ಫಾರಿನ್ ಹೋಗಿ 4 ತಿಂಗಳಾಯ್ತು. ಅಲ್ಲ, ಡಾಕ್ಟರ್ ಶ್ವೇತಾ ಫಾರಿನ್ ಹೋಗಿ 4 ತಿಂಗಳಾಯ್ತು. ಹೋದ್ ತಿಂಗಳು ನನ್ನ ಫ್ರೆಂಡ್ ಮಗಳು ಕನ್ಸೀವ್ ಆಗಿದ್ದಾಳೆ, ಇಲ್ಲೇ ಚೆಕಪ್ ಮಾಡ್ಸೋಣ ಅಂತ ಹೇಳಿದಾಗ ಅವಳಿಗೆ ಅಪಾಯಿಂಟ್ಮೆಂಟೇ ಸಿಕ್ಕಿರ್ಲಿಲ್ಲ. ಅಲ್ಲ, ನೀವ್ ನೋಡಿದ್ರೆ ಈಗ ತಾನೇ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬಂದ್ವಿ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಕೇಳ್ದೆ. ಆಗ್ಲೇ ನನ್ನ ಹತ್ರ ನನ್ನ ಫ್ರೆಂಡು ಶ್ವೇತಾ ನಂಬರ್ ತಗೊಂಡು ವಿಡಿಯೋ ಕಾಲ್ ಅಲ್ಲಿ ಕನ್ಸಲ್ಟೇಷನ್ ತಗೊಂಡ್ರಲ್ಲ. ಅಲ್ಲ, ಹೇಳಕ್ಕಾಗಲ್ಲಪ್ಪ, ಒಂದ್ ವೇಳೆ ಮಂತ್ರನ್ಗೋಸ್ಕರನೇ ನನ್ನ ಫ್ರೆಂಡು ಫ್ಲೈಟ್ ಅಲ್ಲಿ ಬಂದು ಕನ್ಸಲ್ಟ್ ಮಾಡಿ ವಾಪಸ್ ಫ್ಲೈಟ್ ಅಲ್ಲೇ ಹೋದ್ರೋ ಏನೋ. ಏನ್ ಮಂತ್ರ, ಸಾಧನಾ ಹೇಳ್ತಾ ಇರೋದು ನಿಜನಾ? ಅಮ್ಮೋರೆ, ಡಾಕ್ಟ್ರೇ ಊರಲ್ಲಿ ಇಲ್ಲ ಅಂದ್ಮೇಲೆ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ತಾನೇ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಸುಶಾಂತ, ಏನಪ್ಪ ಇದು? ಏನ್ ಹೊಸ ವರ್ಷ ಇದು? ಅಮ್ಮ, ಅದು ಒಂದ್ ನಿಮಿಷ ಅಮ್ಮ. ಮಂತ್ರ, ಈ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಮನ್ಸಲ್ಲಿ ಏನ್ ಇಟ್ಕೊಂಡಿದ್ದೀರಾ ನೀವು? ಬೆಳಿಗ್ಗೆಯಿಂದ ಒಂದೇ ಸಮ ವಾಂತಿ 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 ಅಂತ ಒದ್ದಾಡ್ದೆ, ಈಗ ನೋಡಿದ್ರೆ ಏನು ಇಲ್ಲ ಅಂತಿದ್ಯಾ? ಹೇಳು ಮಂತ್ರ, ಡಾಕ್ಟರ್ ಹತ್ರ ಹೋಗಿದ್ದೆ ಅಂತ ಯಾಕಿಬ್ರು ಸುಳ್ಳು ಹೇಳಿದ್ರಿ? ಹೋಗಿಲ್ಲ ಅಂದ್ರೆ ಹೋಗಿಲ್ಲ ಅಂತ ಹೇಳ್ಬೇಕು ತಾನೆ? ಅದನ್ನ ಯಾಕೆ ಇಷ್ಟು ದೊಡ್ಡದ್ ಮಾಡ್ತಿದ್ದೀರಾ? ಮಾತಾಡು ಮಂತ್ರ, ನಾನ್ ನಿನ್ನನ್ನೇ ಕೇಳ್ತಿರೋದು, ಮಾತಾಡು. ಅತ್ತೆ, ತಪ್ಪು ತಿಳ್ಕೊಬೇಡಿ. ಸುಶಾಂತ್ ಜೊತೆ ಆಚೆ ಹೋಗುವಾಗ ನಾನು ಡೇಟ್ ಬಗ್ಗೆ ಲೆಕ್ಕ ಹಾಕ್ತಿದ್ದೆ. ಅದನ್ನ ನೋಡಿದ್ಮೇಲೆ ಏನೂ ಆಗಿಲ್ಲ ಅಂತ ಅನ್ನಿಸ್ತು. ನೀವೇನಾದ್ರೂ ಬೈತೀರಾ ಅನ್ನೋಕ್ಕೋಸ್ಕರ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ದೆ. ಬೇರೆ ಏನೂ ಇಲ್ಲ ಅತ್ತೆ, ಇಷ್ಟೇ ವಿಷಯ. ಏನ್ ಮಂತ್ರ ನೀನು? ಇತ್ತೀಚೆಗಂತೂ ಬಾಯ್ ಬಿಟ್ರೆ ಬರೀ ಸುಳ್ಳೇ ಹೇಳ್ತಿದ್ಯಾ. ಸರಿ ಹೋಗು, ಯಾವ ವಿಷಯದಲ್ಲೂ ನಿಜ ಹೇಳ್ತಾ ಇಲ್ಲ ನೀನು. ಅದೇನ್ ಮಾಡ್ಬೇಕು ಅಂತಿದಿರೋ ಏನೋ ಗೊತ್ತಿಲ್ಲ. ಇವಳು ಬಾಯಿ ಮುಚ್ಕೊಂಡಿರೋದೇ ಇಲ್ಲ ಅಂತಾಳೆ. ಮಾಡ್ತೀನಿ ಅವಳಿಗೆ. ಥ್ಯಾಂಕ್ಸ್ ರತ್ನಮ್ಮ. ರೀ, ಒಂದ್ ನಿಮಿಷ ಆ ಕಡೆ ಬನ್ನಿ. ನನ್ನೊಬ್ಳನ್ನೇ ಬಿಟ್ಟು ಎಸ್ಕೇಪ್ ಆದ್ರ ನೀವು? ನಿಮ್ಮ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಿದಾರಲ್ಲ ಎಲ್ಲರ ಮುಂದೆ. ಶಾಂತಿ, ಇವರಿಬ್ರು ಸೇರ್ಕೊಂಡು ಏನೋ ನಮ್ಮ ಹತ್ರ ಮುಚ್ಚಿಡ್ತಿದಾರಲ್ಲ, ಅದೇನಂತ ಕಂಡುಹಿಡಿಬೇಕಲ್ಲ. ಏನ್ ಮಾಡೋದು? ಹೋಗ್ಲಾ? ಸುಮ್ನೆ
ಅದೇನ್ ಮಂತ್ರ ರೂಮ್ಗೆ ಹೋಗಿ ಮಾತಾಡ್ ನಡಿ.